ಶ್ರೀ ಡಾಕ್ಟರ್ ಸಂಗಪ್ಪ ಎನ್ ಗಾಬಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ. ಇವರ ವಿಟಿಯನ್ನ ಪ್ಲೇ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ವಿಟಿ ಪ್ಲೀಸ್. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯೋದು ಕಾಮನ್. ಆದರೆ ವಿದ್ಯಾಕಾಶಿ ಧಾರವಾಡದ ಜಿಲ್ಲಾಸ್ಪತ್ರೆ ಯಾವುದೇ ಹೈಟೆಕ್ ಆಸ್ಪತ್ರೆಗೂ ಕಡಿಮೆಯಿಲ್ಲ. ಅದೆಲ್ಲದರ ರೂವಾರಿ ಆಗಿರುವುದೇ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸಂಗಪ್ಪ ಗಾಬಿ. ಇವರು ಜನಿಸಿದ್ದು 1972. ತಂದೆ ನೇಲಪ್ಪ, ತಾಯಿ ರುಕ್ಮವ್ವ. ಹಳ್ಳಿಯ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಇವರು ಸರ್ಕಾರಿ ಶಾಲೆಯಲ್ಲೇ ಪ್ರಾಥಮಿಕ, ಮಾಧ್ಯಮಿಕ ಶಿಕ್ಷಣ ಪಡೆದರು. ಪಿಯುಸಿ ಸೈನ್ಸ್ನಲ್ಲಿ ಹೆಚ್ಚು ಅಂಕವನ್ನ ಗಳಿಸಿದ್ರು. ವೈದ್ಯರಾಗುವ ಕನಸಿನೊಂದಿಗೆ 1996ರಲ್ಲಿ ಎಂಬಿಬಿಎಸ್ ಪ್ರವೇಶವನ್ನ ಪಡೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ರು. ಬಳಿಕ ಎಂಡಿ ಮಾಡಿ ತಜ್ಞ ಶಸ್ತ್ರಚಿಕಿತ್ಸಕರಾಗಿದ್ದಾರೆ. 2002ರಲ್ಲಿ ಗುತ್ತಿಗೆ ಆಧಾರದಲ್ಲಿ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾಗಿ ಇವರು ಸೇರ್ಪಡೆಯಾಗಿದ್ರು. ಆಗ ಮನಸ್ಸು ಮಾಡಿದ್ರೆ ಖಾಸಗಿ ಆಸ್ಪತ್ರೆ ಸೇರಿ ಕೋಟಿ ಕೋಟಿ ಗಳಿಸಬಹುದಿತ್ತು. ಆದರೆ ಬಡವರ ಸೇವೆ, ಸಮಾಜಮುಖಿ ಜೀವನ ಇವರ ಸಂಕಲ್ಪವಾಗಿತ್ತು. ಅದಕ್ಕಾಗಿ ಸರ್ಕಾರಿ ಆಸ್ಪತ್ರೆ ಸೇರಿ ಹಂತ ಹಂತವಾಗಿ ಬಡ್ತಿ ಪಡೆದು ಸದ್ಯ ಧಾರವಾಡ ಜಿಲ್ಲಾಸ್ಪತ್ರೆಯ ಸರ್ಜನ್ ಆಗಿದ್ದಾರೆ. ಇವರ ಸೇವೆ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಅರಸಿ ಬಂದಿವೆ. ಕಾಯಕಲ್ಪ ಪ್ರಶಸ್ತಿ, ಬೆಸ್ಟ್ ಮೆಡಿಕಲ್ ಆಫೀಸರ್, ವೈದ್ಯಶ್ರೀ ಅವಾರ್ಡ್, ಸರ್ವೋತ್ತಮ ಸೇವಾ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಹಲವು ಸಂಘ ಸಂಸ್ಥೆಗಳು ಕೂಡ ಇವರನ್ನ ಗೌರವಿಸಿವೆ. ಇಬ್ಬರು ಮಕ್ಕಳು ಮತ್ತು ಪತ್ನಿ ಡಾಕ್ಟರ್ ನಾಗವೇಣಿ ಸಹಕಾರವು ಸದಾ ಇವರಿಗೆ ಶ್ರೀರಕ್ಷೆಯಾಗಿದೆ. ಜನಸೇವೆಯೇ ಜನಾರ್ದನನ ಸೇವೆ ಎಂದರಿತು ನಗುಮೊಗದ ಚಿಕಿತ್ಸೆ ಮೂಲಕ ಸಾಕಷ್ಟು ನೊಂದ ಜೀವಗಳಿಗೆ ಪುನರ್ಜನ್ಮ ನೀಡಿದ್ದಾರೆ. ಈ ಜನಾನುರಾಗಿ ವೈದ್ಯರಿಗೆ ಪ್ರತಿಷ್ಠಿತ ಆರೋಗ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲು ಪವರ್ ಟಿವಿ ಅತ್ಯಂತ ಹೆಮ್ಮೆ ಪಡುತ್ತದೆ.